ಸ್ನೇಹಿತರೆ ನಮಸ್ಕಾರ. ಮಂಡಿ ನೋವು 38 ವರ್ಷ ವಯಸ್ಸು ಅಷ್ಟೇ. ಬಟ್ ಅವ್ರಿಗೆ ಹೇಳಿರ್ತಕ್ಕಂಥ ಸೊಲ್ಯೂಷನ್ ಬಂದು ಏನು ಮಾಡೋಕ್ಕೆ ಹೇಳಿದ್ರು? ಇದಕ್ಕೆ ಆಪ್ರೇಷನ್ ಯಾವಾಗ? ಅವಾಗಲೇ ಮಂಡಿ ಆಪ್ರೇಷನ್ ಮಾಡ್ಬೇಕಂತ ಹೇಳಿ. ಎಷ್ಟು ಚಿಕ್ಕ ವಯಸ್ಸು. ಬಟ್ ಇವರಿಗೆ ಮೇಯ್ನ್ಲಿ ಮಂಡಿ ನೋವು ಬಂದಿರತಕ್ಕಂಥ ಮೇಯ್ನ್ ರೀಸನು ಇದು ಬ್ಲಡ್ ಟೆಸ್ಟ್ ಎತ್ತಿದ ಮೇಲೆ ಇದರಲ್ಲಿ ವಿಟಮಿನ್ ಡಿ ಓನ್ಲಿ 6 ಇದೆ, B12 ಈಸ್ ಆಲ್ಸೋ ಡಿಫಿಷಿಯೆಂಟ್ ಆ್ಯಂಡ್ ಐರನ್ ಈಸ್ ಆಲ್ಸೋ ಓನ್ಲಿ 18. ಇಷ್ಟು 3 ಡಿಫಿಷಿಯನ್ಸೀಸಿಂದ ಇವರಿಗೆ ಸಿವಿಯರ್ ಬೋನ್ ಡಿಜನರೇಷನ್ ಆ್ಯಂಡ್ ಇಮ್ಯುನಿಟಿ ವೀಕ್ ಆಗಿಬಿಟ್ಟು ಇವರಿಗೆ ಬಾಡಿನಲ್ಲಿರ್ತಕ್ಕಂಥ ಎಲ್ಲ ಏನು ಮಸ್ಕ್ಯುಲೋಸ್ಕೆಲೆಟಲ್ಸ್ ಕಂಡೀಷನ್ಸ್ ಇರ್ತವೆ ಎಲ್ಲನೂ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅವರ ಪ್ರಕಾರ ಬಂದು ಬಿಸಿಲಲ್ಲಿ ಕುತ್ಕೊತಾ ಇದ್ರು. ನಾನು ಯಾಕೆ ನಿಮಗೆ ಕೊಬ್ಬರಿ ಎಣ್ಣೆ ಕುಡಿಯೋದಕ್ಕೆ ಕೇಳ್ತೀನಿ, ಮಂಡಿಗೆ ಅಥವಾ ಬೋನ್ ರಿಲೇಟೆಡ್ ಇಶ್ಯೂಸ್ಗೆ ಯಾಕೆ ಒಳ್ಳೆಯದಾಗುತ್ತೆ ಅಂತಂದರೆ, ನಾವು ಬಿಸಿಲಲ್ಲಿ ಕುತ್ಕೊಂತೀವಿ, ಬಿಸಿಲಲ್ಲಿ ಓಡಾಡ್ತಿರ್ತೀವಿ. ಕೆಲವು ರೈತರು ಬರ್ತಾರೆ, ಅವ್ರು ದಿನಕ್ಕೆ 8 ರಿಂದ 10 ಅವರ್ ಬಿಸಿಲಲ್ಲಿ ಇರ್ತಾರೆ, ಬಟ್ ವಿಟಮಿನ್ ಡಿ ಕಮ್ಮಿ ಇರುತ್ತೆ. ವಿಟಮಿನ್ ಡಿ ಉತ್ಪತ್ತಿ ಆಗೋದಕ್ಕೆ ಸನ್ಲೈಟಿಂದ ನಮಗೆ ಸ್ಕಿನ್ನಲ್ಲಿ ಬಿದ್ದು ಸ್ಕಿನ್ ಒಳಗಡೆ ವಿಟಮಿನ್ ಡಿನ ಒಂದು ಸ್ಟೆಪ್ ಆಫ್ ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಸನ್ಲೈಟ್ ಬೇಕೇ ಬೇಕು. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ಬಂದು ಸ್ಯಾಚುರೇಟೆಡ್ ಫ್ಯಾಟ್ ಆಗಲಿ ಅಥವಾ ಯಾವುದೂ ನಮ್ಮ ಬಾಡಿನಲ್ಲಿ ಇರೋದಿಲ್ಲ. ಎಲ್ಲ ಬರೀ ರಿಫೈಂಡ್ ಆಯಿಲ್ಸು, ಸಕ್ಕರೆ ಮತ್ತು ಈ ಗೋಧಿ, ಮೈದಾ ಇವನ್ನೇ ಐಟಮ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಅವನ್ನ ಸ್ಟಾಪ್ ಮಾಡಿಬಿಟ್ಟು ಪ್ರತಿದಿನ ಬೆಳಗ್ಗೆ ಪ್ರತಿಯೊಬ್ಬರು ಕೂಡ 1-2 ಚಮಚ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ನಾಟಿ ಹಸುವಿನ ತುಪ್ಪ ತೊಗೊಳ್ಳುವಾಗ ಈ ಒಂದು ಸ್ಯಾಚುರೇಟೆಡ್ ಫ್ಯಾಟು ಬಾಡಿನಲ್ಲಿರ್ತಕ್ಕಂಥ ಈ ಒಂದು ವೈಟಮಿನ್ ಡಿ ರಿಲೇಟೆಡ್ ಸಿಮ್ಟಮ್ಸ್ನ ಲೈಕ್ ಡಿಫಿಷಿಯನ್ಸಿನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಯಾಕೆ ಅಂತಂತಂದರೆ ಬೇಸಿಕಲಿ ವೈಟಮಿನ್ ಡಿ ಈಸ್ ಎ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್. ಅಂದರೆ ವಿಟಮಿನ್ ಎ, ಡಿ, ಇ ಕೆ ಬಂದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸು. ಸೊ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ದ ವೆರಿ ಹೆಲ್ತಿ ಫ್ಯಾಟ್ಸ್. ಅದು ಬಾಡಿಲಿ ಹೋಗೋದ್ರಿಂದ ಸನ್ಲೈಟಲ್ಲಿಯೂ ಇರೋದ್ರಿಂದ ಆಗ ಬೆಟರ್ ಆಗುತ್ತೆ ಅಂತ. ಸೊ ಹಂಗಾಗಿ ಇವನ್ನ ಸ್ಟಾಪ್ ಮಾಡಿ ಅನ್ವಾಂಟೆಡ್ ಅಂಶಗಳನ್ನ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ಸ್ ಲೈಕ್ ಕೋಕೋನಟ್ ಆಯಿಲ್ ಆರ್ ನಾಟಿ ಹಸುವಿಂದ ತುಪ್ಪನ ಎವ್ರಿ ಡೇ ಯೂಸ್ ಮಾಡ್ತಾ ಹೋಗಿ ಸನ್ಲೈಟಲ್ಲೂ ಡೈಲಿ ಮಿನಿಮಮ್ ಟು ಮಿನಿಮಮ್ ಅರ್ಧ ಗಂಟೆಯಿಂದ 1 ಗಂಟೆ ಎಕ್ಸ್ಪೋಸ್ ಮಾಡಿ ಇನ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ 10 o'clock ಇಂದ 4 o'clock ಇರೋ ಟೈಮಲ್ಲಿ. ಸೊ ಆ ಥರ ಮಾಡಿದರೆ ಜೊತೆಗೆ ಐರನ್ ಡಿಫಿಷಿಯನ್ಸಿ ಈ ಥರ ಏನೋ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಅಲ್ಲಿ ತೋರಿಸ್ಕೊಳ್ಳಿ ಲೋಕಲ್ ಡಾಕ್ಟರ್ಗೆ. ಆವಾಗ ಅದು ಬೆಟರ್ ಆಗುತ್ತೆ. ಅದು ಬಿಟ್ಟು ಡೈರೆಕ್ಟಾಗಿ ದೊಡ್ಡ ಸೊಲ್ಯೂಷನ್ಗೆ ಹೋಗತಕ್ಕಂಥ ಅವಶ್ಯಕತೆ ಇಲ್ಲ ಚಿಕ್ಕ ಏಜಲ್ಲಿ. ಸೊ ಪ್ಲೀಸ್ ಅದನ್ನು ಫೋಕಸ್ ಮಾಡಿ ಸ್ನೇಹಿತರೆ. ಇದು ಎಷ್ಟು ಹೇಳ್ತಾ ಇವರಿಗೆ